ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಸೊ ದಟ್ ನಮ್ಮ ಪಾಪುವಿನ ಜೊತೆ ನಾವು ಫಸ್ಟ್ ದೀಪಾವಳಿ ಯಾವ ರೀತಿ ಆಚರಿಸಿದ್ವಿ ಅಂತ ನಿಮಗೂ ಗೊತ್ತಾಗುತ್ತೆ. ನಾನು ಇಲ್ಲಿ ಫಸ್ಟ್ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಈ ರೀತಿ ಪ್ಲೇಟಲ್ಲಿ ಫ್ಲವರ್ಸ್ನಿಟ್ಟು ಮತ್ತು ಮಧ್ಯದಲ್ಲಿ ಒಂದು ಬೆಳ್ಳಿ ದೀಪನ ಇಟ್ಬಿಟ್ಟು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ನಾನು ಮನೆಯಲ್ಲಿ ಎಲ್ಲನ ಕಾರ್ನರಲ್ಲಿ ರಂಗೋಲಿ ಡಿಸೈನ್ ಹಾಕ್ಬಿಟ್ಟು ಡೆಕೋರೇಟ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಪಾಪು ಇವಾಗ ಅಂಬೆಗಾಲು ಇಡ್ತಾ ಇರೋದ್ರಿಂದ ಸೊ ಹೇಳಿದ್ರೆ ಎಲ್ಲ ಸುಮ್ಮನೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಈ ರೀತಿ ಸಿಂಪಲ್ಲಾಗೆ ಪ್ಲೇಟಲ್ಲಿ ಡೆಕೋರೇಟ್ ಮಾಡಿಕೊಂಡು ದೇವ್ರ ಮುಂದೆ ಇಟ್ಟು ಅಂಟಿಸೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಕೊಂಡು ಇಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನನಗೆ ಹೊರ್ಗಡೆಯಿಂದ ಹೂವಿನ ಹಾರ ಎಲ್ಲ ತರಿಸಿ ಹಾಕೋದು ನನಗೆ ಪರ್ಸ್ನಲಿ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಪ್ರತಿಯೊಂದಕ್ಕೂ ಟೈಮ್ ಕೊಟ್ಬಿಟ್ಟು ನಾನೇ ಕುತ್ಕೊಂಡು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಏನೋ ಈಶ್ವರನಿಗೆ ಹೂವಿನ ಹಾರ ಹಾಕಿದ್ದೀನಿ, ಅದನ್ನು ನಾನೇ ರೆಡಿ ಮಾಡಿಕೊಂಡೆ. ಸೊ ನೆಕ್ಸ್ಟು ಅಡುಗೆ ವಿಚಾರಕ್ಕೆ ಬಂದರೆ ನಾನು ಹಿಂದಿನ ದಿವಸನೇ ಮೆನ್ಯೂ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ಹಬ್ಬಕ್ಕೆ ಏನು ಮಾಡಬೇಕು ಅಂತ. ಬಿಕಾಸ್ ನಮ್ಮ ಮನೇಲಿ ನಾವು ಈ ಹಬ್ಬಕ್ಕೆ ಕಜ್ಜಾಯ ಮಾಡಲ್ಲ. ಡಿಫಾಲ್ಟಾಗಿ ದೀಪಾವಳಿ ಅಂದಮೇಲೆ ಎಲ್ಲರ ಮನೆಯಲ್ಲೂ ಕಜ್ಜಾಯ ಅಂತೂ ಕಂಪಲ್ಸರಿ ಇರುತ್ತೆ. ಬಟ್ ನಮ್ಮ ಮನೇಲಿ ಆ ರೀತಿ ಪದ್ಧತಿ ಇಲ್ಲ, ಹಾಗಾಗಿ ನಾನೇನು ಕಜ್ಜಾಯ ಮಾಡಿರಲಿಲ್ಲ. ಸೊ ಜಾಮೂನ್, ಟೊಮೆಟೊ ಬಾತ್ ಮತ್ತು ಹಪ್ಳ ಸಿಂಪಲ್ ಮೆನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮೂರನ್ನು ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಪ್ರತಿ ಹಬ್ಬಕ್ಕೆ ಸಹ ನಾನು ಸ್ಟವ್ ಪೂಜೆ ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀನಿ. ನೀವೇನಾದರೂ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಎಲ್ಲ ಹಬ್ಬಕ್ಕೂ ಅಷ್ಟೇ ಕಂಪಲ್ಸರಿಯಾಗಿ ಈ ರೀತಿ ಸ್ಟವ್ ಪೂಜೆ ಮಾಡೇ ಮಾಡ್ತೀನಿ. ಫೈನಲಿ ನಮ್ಮ ಪಾಪುವಿನ ಲುಕ್ ಈ ರೀತಿ ಇದೆ. ಅದಾದಮೇಲೆ ಶರತ್ ಲುಕ್ ನೋಡಿದ್ರಿ. ನನಗಂತೂ ಲಿಟ್ರಲಿ ಟೈಮೇ ಇರಲಿಲ್ಲ ಸ್ಯಾರಿ ಹಾಕ್ಕೊಳ್ಳೋಣ ಅಂತ. ಸೊ ಹಾಗಾಗಿ ಈವ್ನಿಂಗ್ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಮಾರ್ನಿಂಗ್ ನಾನೇನು ಸ್ಯಾರಿ ಹಾಕ್ಕೊಳ್ಳಿಲ್ಲ. ಪೂಜೆ ಟೈಮ್ ಆಗೋಷ್ಟರಲ್ಲಿ ಪಾಪು ಮತ್ತು ಶರತ್ತು ನಾನು ಎಲ್ಲ ರೆಡಿ ಮಾಡಿದ್ದಾದಮೇಲೆ ಎದ್ದರು. ಸೊ ಅವರು ಎಲ್ಲ ರೆಡಿ ಆಗಿಬಿಟ್ಟು ಬಂದರು. ಈವ್ನಿಂಗು ಕಾರ್ತಿಕ್ ಮಾಸ ಆಗಿರೋದ್ರಿಂದ 1 ಮಂತ್ ಈ ರೀತಿ ಹೊರಗಡೆ ದೀಪ ನೆಡ್ತಾರೆ. ನಾನು 1 ಮಂತ್ ಎಲ್ಲ ಇಡೋಕ್ಕೆ ಟೈಮ್ ಇರಲ್ಲ ನನಗೆ. ಬಿಕಾಸ್ ನನ್ನ ಒಂದು ವರ್ಕ್ ಸ್ಕೆಡ್ಯೂಲ್ ಇರೋದೇ ಈವ್ನಿಂಗ್ ಆಗಿರೋದ್ರಿಂದ ನನಗೆ ಈವ್ನಿಂಗ್ಸ್ ನಾನು ಬ್ಯುಸಿ ಇರ್ತೀನಿ. ಹಾಗಾಗಿ ಹಬ್ಬದ ದಿವಸ ಮಾತ್ರ ಇಡೋಣ ಅಂತ ಹೇಳ್ಬಿಟ್ಟು ನಾನು ಪ್ರತಿ ವರ್ಷವೂ ಹಬ್ಬದ ದಿವಸ ಮಾತ್ರ ಈ ರೀತಿ ಇಟ್ಟು ಸಂಜೆ ಪಾಪು ಫಸ್ಟ್ ಇಯರ್ ಆಗಿರೋದ್ರಿಂದ ಸ್ವಲ್ಪ ಪಟಾಕಿಗಳು ತಂದು ಹೊಡೆದ್ರಿ. ನಾವು ಯಾವುದೇ ರೀತಿಯಾದ ಜೋರು ಡಮ್ ಡಮ್ ಅನ್ನೋ ಪಟಾಕಿ ತರಲಿಲ್ಲ. ಈ ರೀತಿ ಸಿಂಪಲಾಗಿ ಸುಸುರು ಬತ್ತಿ ಹೂವಿನ ಕುಂಡ ತೊಗೊಂಬಂದ್ಬಿಟ್ಟು ನಾವು ಮತ್ತು ನಮ್ಮ ನೇಬರ್ ಅವ್ರ ಪಾಪು, ನಮ್ಮ ನೇಬರ್ ಅವರೆಲ್ಲ ಸೇರಿಕೊಂಡು ಸ್ವಲ್ಪ ಪಟಾಕಿ ಹೊಡೆದ್ರಿ. ಸೊ ಫೈನಲಿ ಒಂದು ಫೋಟೋಶೂಟ್ ಇರಲೇಬೇಕಲ್ವ ಹಬ್ಬ ಅಂದಮೇಲೆ. ಸೊ ಇದಾಗಿತ್ತು ನಮ್ಮ ಮನೆಯ ಸಿಂಪಲ್ ದೀಪಾವಳಿ ಸೆಲೆಬ್ರೇಷನ್. ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾವು ನೋಡಿ ಖುಷಿ ಪಡ್ತೀರಿ. ಸೊ ಒನ್ ಸೆಕೆಂಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಮ ಬಾಳಲ್ಲೂ ಸಹ ಬೆಳಕು ಉಜ್ವಲಿಸಲಿ ಅಂತ ಕೇಳ್ಕೊತೀನಿ. ಆ ದೇವರು ನಿಮಗೆ ಸದಾ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ. ಇದಾಗಿತ್ತು ನಮ್ಮ ಪಾಪುವಿನ ಜೊತೆ ನಾವು ಸೆಲೆಬ್ರೇಟ್ ಮಾಡಿದ್ದ ಸಿಂಪಲ್ ದೀಪಾವಳಿ ಹಬ್ಬ. ಸೊ ಇದು ನಮ್ಮ ಟೆರೆಸಿಂದ ವ್ಯೂ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.